ಮಾನ್ಯ ರಾಜ್ಯಪಾಲರು ಅವರು ಬಹುಶಃ ಅವರ ಕಾನೂನು ತಜ್ಞರ ಜೊತೆ ಮಾತಾಡಿಕೊಂಡು ಅವರು ತೀರ್ಮಾನ ಮಾಡ್ಬೋದು. ಇವತ್ತು ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಹಾಕಿದರೆ ಇಮಿಡಿಯೇಟ್ ಆಗಿ ಇಟ್ ವಿಲ್ ಕಮ್ ಇನ್ ಟು ಎಫೆಕ್ಟ್. ಗೊತ್ತಿಲ್ಲ ಅವರು ಇನ್ನೂ ಕಮ್ಯುನಿಕೇಷನ್ನು ಸರ್ಕಾರಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ. ಒಂದು ವೇಳೆ ಏನಾದರೂ ಚೇಂಜಸ್ ಕೇಳಿದರೆ ಅಥವಾ ಆ್ಯಸ್ ಇಟ್ ಈಸ್ ಅಪ್ರೂವ್ ಮಾಡಿದರೆ ಇಮಿಡಿಯೇಟ್ ಎಫೆಕ್ಟಿಗೆ ಬರುತ್ತೆ. ಒಂದು ವೇಳೆ ಯಾವುದಾದ್ರೂ ಕ್ಲಾಸ್ ಬದಲಾವಣೆ ಕೇಳಿದರೆ ಅದನ್ನು ಇಮಿಡಿಯೇಟ್ ಆಗಿ ಮಾಡಿ ವಾಪಸ್ ಕಳಿಸ್ತೇವೆ. ಸರ್, ಈಗ ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ಕೇಸ್ ದಾಖಲಾಗಿದೆ. ಒಬ್ಬರು ಲೇಡಿಯವರು ತನ್ನ ಗಂಡನ ಆತ್ಮಹತ್ಯೆಗೆ ತನ್ನ ಮನೆಯವರೇ ಕಾರಣ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜೊತೆಗೆ ಆಸ್ತಿ ಕಬಳಿಕೆಗೆ ಸಂಬಂಧಪಟ್ಟಾಗ ಒಂದಷ್ಟು ದೂರನ್ನ ಕೊಟ್ಟಿದ್ದಾರೆ. ಆದರೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿರುವ ಪೊಲೀಸರು ಯಾರೂ ಕೂಡ ಆ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಿಲ್ಲ. FIR ದಾಖಲಾದ್ರು ಕೂಡ ಆ ಮಹಿಳೆ ಯಾಕೆ ಈ ತರ ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ಮಾಧ್ಯಮದ ಮುಂದೆ ಅಳಲನ್ನು ತೋಡ್ಕೊತಾ ಇದ್ದಾರೆ. ಸರ್, ಪವಿತ್ರ ಅನ್ನೋ ಒಂದು ನಾನು ವಿಚಾರ ಮಾಡ್ತೀನಿ, ನಮ್ಮ ಕಮಿಷನರ್ಗೆ ಸೂಚನೆ ಕೊಡ್ತೀನಿ. ಆ ಕೇಸ್ ಏನಿದೆ ಅಂತ ನೋಡಿ ಕ್ರಮ ತಗೊಳ್ಳಿ ಅಂತೇಳಿ ಅವ್ರಿಗೆ ಸೂಚನೆ ಕೊಡ್ತೀನಿ. ಮತ್ತೆ ನಾನು ಅದೇ ಹೇಳಬೇಕು, ಜ್ಯೋತಿಷ್ಯ ಅವರಿಗೆ ಯಾವಾಗ ಕಲ್ತ್ಕೊಂಡ್ರು ಅಂತ. ಜ್ಯೋತಿಷ್ಯ ಹೇಳೋದನ್ನೇ ಯಾವಾಗ ಕಲ್ತ್ಕೊಂಡ್ರೋ ಗೊತ್ತಿಲ್ಲ, ಯಾವ ಟ್ರೈನಿಂಗ್ ಸ್ಕೂಲಲ್ಲಿ ಅವ್ರಿಗೆ ಜ್ಯೋತಿಷ್ಯ ಹೇಳ್ಕೊಟ್ಟಿದಾರೋ ಗೊತ್ತಿಲ್ಲ. ಅದು ಯಾವುದೂ ಕೂಡ ಅಂತಹ ಬದಲಾವಣೆಗಳು ನಮ್ಮ ಪಕ್ಷದಲ್ಲಿ ಅಂಥದ್ದು ಯಾವುದೂ ಕೂಡ ಸೂಚನೆ ಇಲ್ಲ. ಸರ್, ಇನ್ನೊಂದು ಸರ್, ಗ್ರೇಟರ್ ಬೆಂಗಳೂರು ಜಿಲ್ಲೆ ಅದು ಸದನ ಸಮಿತಿ ರಚನೆ ಮಾಡಿದ್ರು. ಇನ್ನೂ ಅದು ಸಮಿತಿ ಸಭೆಯನ್ನು ಮಾಡಲಿಲ್ಲ. ಇದು ಪಬ್ಲಿಕ್ ಹಿಯರಿಂಗಿಗೆ ಸ್ವಲ್ಪ ಅವಕಾಶ ಕೊಡಬೇಕು ಅಂತೇಳಿ 4-5 ಕಡೆ ಪಬ್ಲಿಕ್ ಹಿಯರಿಂಗಿಗೆ ಏರ್ಪಾಟ್ ಮಾಡ್ಕೊಂಡಿದ್ದಾರೆ. ಜನಸಮುದಾಯ ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ಮಾಡುತ್ತೆ ಅಂತೇಳಿ ತಿಳ್ಕೊಂಡು ಆನಂತರ ಅದರಲ್ಲಿ ಏನಾದರೂ ಒಳ್ಳೆಯ ಸಲಹೆಗಳು ಬಂದರೆ ಅದನ್ನು ಕೂಡ ಸೇರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಪಬ್ಲಿಕ್ ಹಿಯರಿಂಗ್ ಆದಮೇಲೆ ಅದಕ್ಕೆ ಸದನಕ್ಕೆ ಚರ್ಚೆಗೆ ತರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ ನಮ್ಮ ಸಚಿವರು. ಮತ್ತೆ ನಾನು ಅದೇ ಹೇಳಬೇಕು, ಜ್ಯೋತಿಷ್ಯ ಅವರಿಗೆ ಯಾವಾಗ ಕಲ್ತ್ಕೊಂಡ್ರು ಅಂತ. ಜ್ಯೋತಿಷ್ಯ ಹೇಳೋದನ್ನೇ ಯಾವಾಗ ಕಲ್ತ್ಕೊಂಡ್ರೋ ಗೊತ್ತಿಲ್ಲ, ಯಾವ ಟ್ರೈನಿಂಗ್ ಸ್ಕೂಲಲ್ಲಿ ಅವ್ರಿಗೆ ಜ್ಯೋತಿಷ್ಯ ಹೇಳ್ಕೊಟ್ಟಿದಾರೋ ಗೊತ್ತಿಲ್ಲ. ಅದು ಯಾವುದೂ ಕೂಡ ಅಂತಹ ಬದಲಾವಣೆಗಳು ನಮ್ಮ ಪಕ್ಷದಲ್ಲಿ ಅಂಥದ್ದು ಯಾವುದೂ ಕೂಡ ಸೂಚನೆ ಇಲ್ಲ. ಸರ್, ಇನ್ನೊಂದು ಸರ್, ಗ್ರೇಟರ್ ಬೆಂಗಳೂರು ಜಿಲ್ಲೆ ಅದು ಸದನ ಸಮಿತಿ ರಚನೆ ಮಾಡಿದ್ರು. ಇನ್ನೂ ಅದು ಸಮಿತಿ ಸಭೆಯನ್ನು ಮಾಡಲಿಲ್ಲ. ಇದು ಪಬ್ಲಿಕ್ ಹಿಯರಿಂಗಿಗೆ ಸ್ವಲ್ಪ ಅವಕಾಶ ಕೊಡಬೇಕು ಅಂತೇಳಿ 4-5 ಕಡೆ ಪಬ್ಲಿಕ್ ಹಿಯರಿಂಗಿಗೆ ಏರ್ಪಾಟ್ ಮಾಡ್ಕೊಂಡಿದ್ದಾರೆ. ಜನಸಮುದಾಯ ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ಮಾಡುತ್ತೆ ಅಂತೇಳಿ ತಿಳ್ಕೊಂಡು ಆನಂತರ ಅದರಲ್ಲಿ ಏನಾದರೂ ಒಳ್ಳೆಯ ಸಲಹೆಗಳು ಬಂದರೆ ಅದನ್ನು ಕೂಡ ಸೇರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಪಬ್ಲಿಕ್ ಹಿಯರಿಂಗ್ ಆದಮೇಲೆ ಅದಕ್ಕೆ ಸದನಕ್ಕೆ ಚರ್ಚೆಗೆ ತರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ ನಮ್ಮ ಸಚಿವರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.